ಓಕೆ ಫ್ರೆಂಡ್ಸ್, ವೆಲ್ಕಮ್ ಟು ಮೋದಿ ಟೆಕ್ ಚಾನಲ್ಗೆ ಸ್ವಾಗತ. ಇವತ್ತು ನಾ ಯಾವ ವಿಡಿಯೋ ತೋರಿಸ್ತಾ ಇದ್ದೀನಿ ಅಂದ್ರೆ ಇವತ್ತು ಟೂ ವೀಲರ್ದೇ ರಿವ್ಯೂ ತೋರಿಸ್ತಾ ಇದ್ದೀನಿ. ಆ ರಿವ್ಯೂ ಅಲ್ಲಿ ಯಾವ್ದು ವೆಹಿಕಲ್ ಇರುತ್ತೆ ಅಂದ್ರೆ ಇದೇ ನೋಡಿ, ನಮ್ದು ಯಮಹಾ 125, ಯಮಹಾ ರೇ ZR 125 ಸೈಜಿನಿಸ್ ಅಂತ ಹೇಳಿ ಟ್ಯಾಗ್ ಲೈನ್ ಕೊಟ್ಟಿದ್ದಾರೆ. 125cc ಇದು ಯಮಾದು ಹೊಸದ್ ಲಾಂಚ್ ಆಗಿದೆ. ಇದು 2024 ಮಾಡೆಲ್ದು ವೆಹಿಕಲ್. ಇದು ಬನ್ನಿ ಫ್ರೆಂಡ್ಸ್, ಇದ್ರದ್ದು ಫ್ರಂಟ್ ಇಂದ ನಿಮ್ಗೆ ತೋರಿಸ್ತೀನಿ ಬನ್ನಿ. ಇಲ್ಲಿ ಇದ್ರ ಕಲರ್ ಯಾವ್ದು ಇವತ್ತು ನಾವು ನೋಡ್ತಾ ಇದೀವಿ ಅಂದ್ರೆ ಸೈಬರ್ ಗ್ರೀನ್. ಇದರಲ್ಲಿ ರೆಡ್, ಮ್ಯಾಟ್ ಬ್ಲ್ಯಾಕ್, ಮತ್ತೆ ಮೆಟಾಲಿಕ್ ಬ್ಲ್ಯಾಕ್, ಮತ್ತೆ ಮೆಟಾಲಿಕ್ ರೆಡ್, ಆಮೇಲೆ ಸೈಬರ್ ಬ್ಲೂ, ಆಮೇಲೆ ಸೈಬರ್ ಗ್ರೀನ್. ಟೋಟಲಿ 4 ಕಲರ್ಸ್ ಅಲ್ಲಿ ಅವೈಲೇಬಲ್ ಇದೆ. ಯಮಹಾ ರೇ ZR 125cc ಇದು ಹೊಸದಾಗಿ ಲಾಂಚ್ ಆಗಿದೆ ನೋಡಿ. ಈಗ ಇದರಲ್ಲಿ ಇದ್ ನೋಡಿ, ಯಮಹಾ ಸಿಂಬಲ್ ಪೂರ್ತಿ ನಿಮಗೆ ಡಿಸೈನ್ ಮೆಟಾಲಿಕ್ ಬಾರ್ಡರ್ ಇದೆ. ಓಕೆ, ಮೆಟಾಲಿಕ್ ಬಾರ್ಡರ್ ಇದೆ. ಆಮೇಲೆ ಮಿಡ್ಲ್ ಅಲ್ಲಿ ನಿಮ್ಗೆ ವೈಟ್ LED ಇದೆ. ಓಕೆ, ಇದು ನೋಡಿ, ನಂಬರ್ ಪ್ಲೇಟ್ ಕ್ಲಾಂಪ್ ಹೋಲ್ಡರ್ ಕೊಟ್ಟಿದ್ದಾರೆ. ಕೆಳಗಡೆ ಹೆಡ್ಲೈಟ್ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಇದು ಹೆಡ್ಲೈಟ್ ನಿಮ್ಗೆ ಮುಂದ್ಗಡೆ ಭಾಗದಲ್ಲಿ ಆನ್ ಮಾಡಿ ತೋರಿಸ್ತೀನಿ. ಇದು ಹೆಡ್ಲೈಟ್, ಇದ್ರದ್ದು ಪಾರ್ಕಿಂಗ್ ಲೈಟ್. ಇದು ಪಾರ್ಕಿಂಗ್ ಲೈಟ್. ಓಕೆ, ಇದು ಸೈಡ್ LED ಲೈಟ್, ಇದು ಸೈಡ್ LED ಲೈಟ್, ಇದು ಮಿಡಲ್ LED ಲೈಟ್. ಓಕೆ, ಇದು ಸಣ್ಣದಾಗಿ ಕೊಟ್ಟಿದ್ದಾರೆ ಇಂಡಿಕೇಟರ್, ಸೈಡ್ ಇಂಡಿಕೇಟರ್ ರೈಟ್ ಸೈಡ್ದು. ಓಕೆ, ಇದು ಸೈಡ್ ಇಂಡಿಕೇಟರ್ ಲೆಫ್ಟ್ ಸೈಡ್ದು. ಓಕೆ, ಇದ್ರದ್ದು ಬಾಡಿಯಲ್ಲಿ ಈಗ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇದು ಪ್ಯಾನಲ್, ಫ್ರಂಟ್ ಪ್ಯಾನಲ್ ನಿಮ್ಗೆ ಮ್ಯಾಟ್ ಬ್ಲ್ಯಾಕ್ ಅಲ್ಲಿ ಕೊಟ್ಟಿದ್ದಾರೆ ಫ್ರಂಟ್ ಪ್ಯಾನಲ್. ಓಕೆ, ಅದ್ರ ಕೆಳಗಡೆ ಮಡ್ಗಾರ್ಡ್ ನಿಮ್ಗೆ ಇದ್ರಲ್ಲೇ ಕೊಟ್ಟಿದ್ದಾರೆ, ಮ್ಯಾಟ್ ಬ್ಲ್ಯಾಕ್ ಅಲ್ಲಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಓಕೆ, ರೈಟ್ ಸೈಡ್ ಅಲ್ಲಿ ನೋಡಿ ಫ್ರಂಟ್ ಡಿಸ್ಕ್ ಕೊಟ್ಟಿದ್ದಾರೆ. ಡಿಸ್ಕ್ ಬ್ರೇಕ್ ಬರುತ್ತೆ ಮುಂದ್ಗಡೆ. ಓಕೆ, ಇದರಲ್ಲಿ ಯಮಹಾ ರೇ ZR ಅಲ್ಲಿ ಫ್ರಂಟ್ ಬ್ರೇಕ್ ಅಲ್ಲಿ ಡಿಸ್ಕ್ ಬ್ರೇಕ್ ಬರುತ್ತೆ. ಇದು ಡಿಸ್ಕ್ ಬ್ರೇಕ್ ಪ್ಯಾಡು, ಇದ್ರದ್ದು ಆಯಿಲ್ ಸಪ್ಲೈ ಕೇಬಲ್. ಓಕೆ, ಇದರದ್ದು ಟೈರ್ ಸೈಜ್ ಬಂದ್ಬಿಟ್ಟು ನೋಡಿ ಫ್ರೆಂಡ್ಸ್, 90/90 12 ಇಂಚ್ ಟೈರ್ ಇದು. ಓಕೆ, ಲಾಸ್ಟ್ ವಿಡಿಯೋದಲ್ಲಿ ಜುಪಿಟರ್ ತೋರಿಸಿದ್ದೆ ನಿಮ್ಗೆ, ಸೇಮ್ ಟೈರ್ ಇದೆ. ಇದ್ರದ್ದು 90/90 12 ಇಂಚ್ ಟೈರ್, 90/90 ಟೈರ್ ಕೊಟ್ಟಿದ್ದಾರೆ. ಸೊ ಗುಡ್ ಇನ್ ಡೀಲ್ ಅಂತ ಹೇಳಿ ಹೇಳ್ಬೋದು ಫ್ರೆಂಡ್ಸ್. ಓಕೆ, ಇದರದ್ದು ಈಗ ಫ್ರಂಟ್ ಪ್ರೊಫೈಲ್ ತೋರಿಸಿದ್ದೀನಿ, ಸೈಡ್ ಪ್ರೊಫೈಲ್ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಈ ಕಡೆ ಲೆಫ್ಟ್ ಅಲ್ಲಿ ಬನ್ನಿ. ಓಕೆ ಫ್ರೆಂಡ್ಸ್, ಬನ್ನಿ ಇವಾಗ ಸೈಡ್ ಪ್ರೊಫೈಲ್ ತೋರಿಸ್ತಾ ಇದ್ದೀನಿ. ಇದು ನೋಡಿ, ಇಲ್ಲಿ ಬ್ಯಾಡ್ಜಿಂಗ್ ಕಾಣಿಸ್ತಾ ಇದೆ ಯಮಹಾ. ಇದು ಯಮಹಾ ರೇ ಸೈಜಿನಸ್ ZR 125cc ಇದು ವೆಹಿಕಲ್. ಟೋಟಲಿ ಇದು ಫ್ಯಾಮಿಲಿ ಓರಿಯೆಂಟೆಡ್, ಸ್ಟೂಡೆಂಟ್ಸ್, ಇಂಡಿವಿಜುವಲ್ ಎಲ್ರಿಗೂ ಓಡಿಸೋಂಗೆ ಸ್ಮೂತ್ ಆಗಿದೆ. ಇದ್ರದ್ದು ಸ್ಟಾರ್ಟ್ ಆದಾಗ ಎಕ್ಸಾಸ್ಟ್ ಕೂಡ ತುಂಬಾ ಸ್ಮೂತ್ ಆಗಿದೆ. ಏಕ್ದಮ್ ಯಮಹಾ FZ ವೆಹಿಕಲ್ ಸ್ಟಾರ್ಟ್ ಮಾಡೋ ರೀತಿನೇ ಸೌಂಡ್ ಇದೆ ಎಕ್ಸಾಸ್ಟ್ ಇದ್ರದ್ದು. ಬನ್ನಿ ಸೈಡ್ ಪ್ರೊಫೈಲ್ ಅಲ್ಲಿ, ಸೈಡ್ ಪ್ಯಾನಲ್ ಅಲ್ಲಿ ನಿಮ್ಗೆ ಯಮಹಾ ಅಂತ ಹೇಳಿ ಬ್ಯಾಡ್ಜಿಂಗ್ ಕಾಣ್ತದೆ. ಗ್ರಾಫಿಕ್ ನೋಡಿ, ರೆಡ್ ವೈಟ್ ಅಲ್ಲಿ ಕೊಟ್ಟಿದ್ದಾರೆ. ಓಕೆ, ಇದು ಫೂಟ್ ರೆಸ್ಟ್ ನೋಡಿ ಎಷ್ಟು ಮಜಬೂತಾಗಿ ಕೊಟ್ಟಿದ್ದಾರೆ, ಫೂಟ್ ರೆಸ್ಟ್. ಓಕೆ, ಸೈಡ್ ಸ್ಟ್ಯಾಂಡ್ ಹಾಕಿದ್ರೆ ಗಾಡಿ ಸ್ಟಾರ್ಟ್ ಆಗೋದಿಲ್ಲ. ಓಕೆ, ಸೈಡ್ ಸ್ಟ್ಯಾಂಡ್ ತೆಗೆದಾಗ ಗಾಡಿ ಸ್ಟಾರ್ಟ್ ಆಗುತ್ತೆ. ಓಕೆ, ಫೂಟ್ ರೆಸ್ಟ್ ಕೊಟ್ಟಿದ್ದಾರೆ ನೋಡಿ. ಇಲ್ಲೂ ಡಬಲ್ ಸ್ಟ್ಯಾಂಡ್ ಅಲ್ಲಿ ಇದೆ ಗಾಡಿ. ಇವಾಗ ಕಿಕ್ ಸ್ಟಾರ್ಟ್ ಕೊಟ್ಟಿದ್ದಾರೆ. ಇದು ಓಪನ್ ಮಾಡ್ಕೊಂಡು ಕಿಕ್ ಸ್ಟಾರ್ಟ್ ಮಾಡ್ಬೋದು. ಓಕೆ, ಇದು ನೋಡಿ ಬ್ಯಾಕ್ ಟೈರ್ ಫ್ರೆಂಡ್ಸ್. ಬ್ಯಾಕ್ ಟೈರ್ಸ್ ನೋಡಿ ಫ್ರೆಂಡ್ಸ್, 110/90 ನೋಡಿ. ಹಿಂದ್ಗಡೆ ಟೈರು 10 ಪಾಯಿಂಟ್ ಜಾಸ್ತಿ ಇದೆ ಸೈಜು. ಇದ್ರದ್ದು 12 ಇಂಚ್ ಟೈರ್, ಬಟ್ 110/90 ಇದೆ. ಓಕೆ ಫ್ರೆಂಡ್ಸ್, ಸೊ ಬ್ಯಾಕ್ ಟೈರ್ ಅಲ್ಲಿ ನಿಮ್ಗೆ ತೋರಿಸ್ತಾ ಇದೀನಿ, ದಪ್ಪದಾಗಿ ಕೊಟ್ಟಿದ್ದಾರೆ ನೋಡಿ. TVS ಜುಪಿಟರ್ ಅಲ್ಲಿ ನಿಮ್ಗೆ ಫ್ರಂಟ್ ಟೈರಿಗೆ ಕೊಟ್ಟಿದ್ರು ಇದು ಸೈಡ್ ರಿಫ್ಲೆಕ್ಟರ್, ಬಟ್ ನಮ್ದು ಯಮಹಾದಲ್ಲಿ ಸೈಡ್ ರಿಫ್ಲೆಕ್ಟರ್ ಬ್ಯಾಕ್ ಗಾರ್ಡ್ ಕೊಟ್ಟಿದ್ದಾರೆ. ಇದೊಂದು ಒಳ್ಳೆ ಡಿಫ್ರೆಂಟ್ ಆಪ್ಷನ್ ಅನ್ಬೋದು. ಯಮಹಾ ಅವ್ರದ್ದು ಸೂಪರ್ ಆಗಿ ಕೊಟ್ಟಿದ್ದಾರೆ. ಆಮೇಲೆ ಹಿಂದ್ಗಡೆ ಬನ್ನಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ
ಬ್ಯಾಕ್ ಸೈಡ್ ರೇರ್ ಹಿಂದ್ಗಡೆ ಸೈಡ್ ಅಲ್ಲಿ ಇಲ್ಲಿ ನಂಬರ್ ಪ್ಲೇಟಿಗೆ ಲೈಟ್ ಕೊಟ್ಟಿದ್ದಾರೆ, ಆಮೇಲೆ ರಿಫ್ಲೆಕ್ಟರ್ ರೆಡ್ ಅಲ್ಲಿ ಕೊಟ್ಟಿದ್ದಾರೆ, ಬ್ಯಾಕ್ ರಿಫ್ಲೆಕ್ಟರ್. ಇದು ಬ್ರೇಕ್ ಲೈಟ್. ಓಕೆ, ಆನ್ ಆದಾಗ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ ನಿಮಗೆ ಈಗ ಮುಂದಿನ ಭಾಗದಲ್ಲಿ ಫ್ರೆಂಡ್ಸ್. ಹಾಗೆ ಇದರಲ್ಲಿ ಈ ಕಡೆ ಬನ್ನಿ ಫ್ರೆಂಡ್ಸ್, ಈಗ ರೈಟ್ ಸೈಡ್ಗೆ ಕವರ್ ಮಾಡೋಣ. ಫ್ರೆಂಡ್ಸ್, ಈಗ ರೈಟ್ ಸೈಡ್ ಪ್ರೊಫೈಲ್ ಅಲ್ಲಿ ತೋರಿಸಿ ಯಮಹಾ ಅಂತ ಬ್ಯಾಡ್ಜಿಂಗ್ ಕಾಣ್ತಾ ಇದೆ. ಸೈಲೆನ್ಸರ್ ಮೇಲೆ ನೋಡಿ ಫೈಬರ್ ಫಿನಿಶ್ ಕೊಟ್ಟಿದ್ದಾರೆ ಕವರು. ಓಕೆ, ಬಾಡಿ ನೋಡಿ, ಇದು 125cc ಇಂಜಿನು, ಸೈಜಿನಿಸ್ ರೇ ಯಮಹಾ ರೇ ZR ಸೈಜಿನಿಸ್ 125cc ಇದು. ಸೀಟ್ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ, ಮ್ಯಾಟ್ ಬ್ಲ್ಯಾಕ್ ಫಿನಿಶ್ ಕೊಟ್ಟಿದ್ದಾರೆ ಹಿಂದ್ಗಡೆ, ಇದು ಪಾರ್ಟ್ ಇದು. ಓಕೆ, ಬನ್ನಿ ಈಗ ಮೀಟರ್ ಆನ್ ಮಾಡ್ಬಿಟ್ಟು ತೋರಿಸ್ತೀನಿ ನೋಡಿ. ಇಗ್ನಿಷನ್ ಆನ್ ಮಾಡಿದ್ರೆ ನೋಡಿ, ಇದು ರೈಟ್ ಇಂಡಿಕೇಟರ್ ಸಿಗ್ನಲ್, ಇದು ಲೆಫ್ಟ್ ಇಂಡಿಕೇಟರ್ ಸಿಗ್ನಲ್. ಓಕೆ, ಇದು ಮೂಡು ಸೆಲೆಕ್ಟ್ ಮಾಡ್ಕೊಳ್ಳೋ ಬಟನ್ ಕೊಟ್ಟಿದ್ದಾರೆ ನೋಡಿ. ಡಿಸ್ಪ್ಲೇ ಒಳಗಡೆ ಸ್ಪೀಡೋಮೀಟರ್, ಡಿಸ್ಪ್ಲೇ ಒಳಗಡೆ ಟೈಮಿಂಗ್ ತೋರಿಸುತ್ತೆ. 2 ಗಂಟೆ 42 ನಿಮಿಷ ಆಗಿದೆ. 0 ಕಿಲೋಮೀಟರ್ ಇದೆ ಈಗ ಗಾಡಿ ರನ್ನಿಂಗ್ ಆಗುವಾಗ. ಇದು ಸ್ಪೀಡೋಮೀಟರ್ ಓಡುತ್ತೆ. ಇದು ಬಂದ್ಬಿಟ್ಟು ಫ್ಯೂಯಲ್ ಇಂದು ಪಾಯಿಂಟ್ ಇದರಲ್ಲಿ ತೋರಿಸುತ್ತೆ ನಿಮಗೆ ಫ್ರೆಂಡ್ಸ್. ಓಕೆ, ZR ಅಂತ ಹೇಳಿ ಸಿಂಬಲ್ ಕೊಟ್ಟಿದ್ದಾರೆ. ಓಕೆ, ಆಟೋಮೆಟಿಕ್ ಅಂತ ಹೇಳಿದ್ರೆ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ ನೋಡಿ. ಈ ಬಟನ್ ಆಫ್ ಮಾಡಿಟ್ರೆ ಆಫ್ ಆಗುತ್ತೆ. ಆಟೋದಲ್ಲಿ ಇಟ್ರೆ ನೀವು ಟ್ರಾಫಿಕ್ ಅಲ್ಲಿ ಹೋಗುವಾಗ ಪಾರ್ಕಿಂಗ್ ಅಲ್ಲಿ ಗಾಡಿ ನಿಲ್ಸ್ತೀರಾ ಅಂತ ಹೇಳ್ಕೊಳ್ಳಿ, ಗಾಡಿ ನಿಲ್ಸ್ಬಿಟ್ಟು ಅದೇ ಮೂಡಲ್ಲಿ ಎಕ್ಸಲೇಟರ್ ಕೊಟ್ಟರೆ ಗಾಡಿ ಮೂವ್ ಆಗ್ಬಿಟ್ಟು ಕಂಟಿನ್ಯೂಷನ್ ಮುಂದೋಗುತ್ತೆ. ಇದೊಂದು ಪೆಟ್ರೋಲ್ ಸೇವ್ ಮಾಡೋಕ್ಕೋಸ್ಕರ ಯಮಹಾ ಅವರು ಬಿಟ್ಟಿರೋ ಹೊಸ ಆಪ್ಷನ್ ಕೊಟ್ಟಿದ್ದಾರೆ. ಇದರಲ್ಲಿ ಹೊಸದೊಂದು ಟೆಕ್ನಾಲಜಿ ಬಿಟ್ಟಿದ್ದಾರೆ ಅಂತ. ಅದೇ ಟೆಕ್ನಾಲಜಿ ಹೆಸರು ಏನಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇದು ನೋಡಿ, ಸ್ಪೀಡೋಮೀಟರ್ ಕೆಳಗಡೆ ಯಮಹಾ ಸಿಂಬಲ್ ಕೊಟ್ಟಿದ್ದಾರೆ. ಇದು ಕ್ಲೋಸ್ ಅಪ್ ಆಗಿ ನೋಡ್ಕೊಳ್ಳಿ, ಯಮಹಾ ಸಿಂಬಲ್. ಓಕೆ, ಇದು ನೋಡಿ, ಇದು ಇಗ್ನಿಷನ್ ಬಟನ್ ಕಡೆ ಕೀಯನ್ನು ಲೆಫ್ಟ್ ತಿರ್ಸಿದ್ರೆ ಡಿಕ್ಕಿ ಸ್ಪೇಸ್ ಓಪನ್ ಆಗುತ್ತೆ. ವಾವ್, ನೋಡಿ ಫ್ರೆಂಡ್ಸ್, ತುಂಬಾ ದೊಡ್ಡದಾಗಿ ಕೊಟ್ಟಿದ್ದಾರೆ ಡಿಕ್ಕಿ ಸ್ಪೇಸ್. ಓಕೆ, ಅದರಲ್ಲಿ ಫಸ್ಟ್ ಏಡ್ ಕಿಡ್ ಅನ್ನು ಕೊಟ್ಟಿದ್ದಾರೆ. ನೀವೆಲ್ಲಾದ್ರೂ ಹೋಗುವಾಗ ಸ್ಕಿಡ್ ಆಗಿ ಬಿದ್ರೆ ಇದು ಫಸ್ಟ್ ಏಡ್ ಕಿಡ್ ಅನ್ನು ದಯವಿಟ್ಟು ಉಪಯೋಗಿಸ್ಕೊಳ್ಳಿ. ನಿಮ್ಮ ಏನಾದ್ರು ಗಾಯ ಪೆಟ್ಟಾದ್ರೆ ಇದು ಯೂಸ್ ಮಾಡ್ಕೊಳ್ಳಕ್ಕೆ ಸಹಾಯ ಬರುತ್ತೆ. ಓಕೆ, ಇದೊಂದು ಆಯ್ತು. ಇದ್ರೊಳಗೆ ಇನ್ನೊಂದು ಯಮಹಾ ಅವ್ರ ಕಡೆಯಿಂದ ನೋಡಿ, ಯಮಹಾ ಫ್ಯಾಮಿಲಿ ಅವ್ರ ಕಡೆಯಿಂದ ಕೊಟ್ಟಿದ್ದಾರೆ. ಇದು ಯಮಹಾ ಅವ್ರದ್ದು ಹೆಗ್ಡೆ ಏಜೆನ್ಸಿ ಅವ್ರದ್ದು ಆಕ್ಚುಲಿ ಕೊಟ್ಟಿರೋದು ಇದು ಸರ್ವಿಸ್ ಬುಕ್. ಓಕೆ, ಇದನ್ನ ಹೀಗೆ ಇಡೋಣ. ಇಥನಾಲ್ E20 ಪೆಟ್ರೋಲ್ ಅನ್ನೇ ಇದ್ರಲ್ಲಿ ಯೂಸ್ ಮಾಡ್ಕೋಬಹುದು, ಬೇರೆ ಪೆಟ್ರೋಲ್ನು ಯೂಸ್ ಮಾಡ್ಕೋಬಹುದು. ಇದು ಬ್ಯಾಟ್ರಿ ಆಪ್ಷನ್ಸ್ ಕೊಟ್ಟಿದ್ದಾರೆ ಇದರಲ್ಲಿ. ಪೆಟ್ರೋಲ್ ಸೇವ್ ಮಾಡೋಗೋಸ್ಕರ ಇದು ಪೆಟ್ರೋಲ್ ಸೇವ್ ಮಾಡೋಗೋಸ್ಕರ ಇದು ಬ್ಯಾಟ್ರಿ ಕೊಟ್ಟಿದ್ದಾರೆ. ಈಗ ಇಲ್ಲಿ ಪೆಟ್ರೋಲ್ ಲಿಡ್ ಅನ್ನು ಓಪನ್ ಮಾಡಿ ನೋಡಿ, ಒಳಗಡೆ ತೋರಿಸ್ತೀನಿ ಹೇಗೆ ಕಾಣ್ತಾ ಇದೆ. ಪೆಟ್ರೋಲ್ ಟೋಟಲಿ ಪೆಟ್ರೋಲ್ ಹಾಕೋ ಟ್ಯಾಂಕ್. ಇದು 5 ಲೀಟರ್ ಟ್ಯಾಂಕ್ ಇದು ಕೆಪಾಸಿಟಿ. ಓಕೆ ಫ್ರೆಂಡ್ಸ್, ಇದರಲ್ಲಿ ಮತ್ತೆ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ, ಟೂಲ್ ಕಿಟ್ ನೋಡಿ. ಸ್ಪಾನರ್ ನಂಬರ್ 12 11 ಫ್ರೆಂಡ್ಸ್, ಇದ್ರೊಳಗೆ ಸ್ಪಾನರ್ ನಂಬರ್ 11 12 ಕೊಟ್ಟಿದ್ದಾರೆ ಯೂಸ್ ಮಾಡ್ಕೊಳ್ಳಕ್ಕೆ. ಟೂಲ್ ಕಿಟ್ ಅಲ್ಲಿ ಇದೊಂದು ಕೊಟ್ಟಿದ್ದಾರೆ, ಸ್ಕ್ರೂ ಡ್ರೈವರ್ ಅನ್ನು ಕೊಟ್ಟಿದ್ದಾರೆ ನೋಡಿ. ಇದು ಈಗ ಓಪನ್ ಮಾಡೋದು, ಇದ್ರ ಸ್ಕ್ರೂ ಡ್ರೈವರ್ ಕೊಟ್ಟಿದ್ದಾರೆ ಸ್ಟಾರ್ದು. ಓಕೆ, ಆಮೇಲೆ ನೋಡಿ ಇದರಲ್ಲಿ ಇದು ಕೊಟ್ಟಿದ್ದಾರೆ ಸ್ಪಾನರ್ ನಂಬರ್ 11 12 ಎರಡು ಟೂಲ್ ಕಿಟ್ ಇದರಲ್ಲಿ ಕೊಟ್ಟಿದ್ದಾರೆ. ನಾನು ನೋಡಿದಾಗ ಜುಪಿಟರ್ಲಿ ಈ ತರ ಟೂಲ್ ಕಿಟ್ ಕೊಟ್ಟಿರಲಿಲ್ಲ. ಅದೇ ರೀತಿ ನಮ್ಮ ಎಂಟಾರ್ಕಲ್ ನೋಡಿದ್ದೆ ಈ ತರ ಟೂಲ್ ಕಿಟ್ ಕೊಟ್ಟಿರಲಿಲ್ಲ. ಬಟ್ ಎಮ್ಆರ್ ಕಡೆ ಕೊಟ್ಟಿದ್ದಾರೆ. ಎಮ್ಆರ್ಗೆ ತುಂಬಾ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಯಾಕಂದ್ರೆ ಇದು ಓನರಿಗೆ ಹೆಲ್ಪ್ ಆಗುತ್ತೆ, ಏನಾದ್ರು ವರ್ಕ್ ಮಾಡುವಾಗ ಹೆಲ್ಪ್ ಬರುತ್ತೆ ಇದು ಟೂಲ್. ಓಕೆ ಫ್ರೆಂಡ್ಸ್, ಈಗ ಡಿಕ್ಕಿಯಲ್ಲಿ ಕೊಟ್ಟಿರೋಂಥ ಆಪ್ಷನ್ ಒಂದು ಹೆಲ್ಮೆಟ್, ಹಾಗೆ 2 ಲೀಟರ್ ಬಾಟಲ್ ಅನ್ನು ಇದರಲ್ಲಿ ಇಡ್ಬೋದು, ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ಡಿಕ್ಕಿ ಸ್ಪೇಸ್ ಚೆನ್ನಾಗೇ ಕೊಟ್ಟಿದ್ದಾರೆ. ಓಕೆ, ಇದು ಪೆಟ್ರೋಲ್ ಟ್ಯಾಂಕ್ ಇಲ್ಲಿ ಕೊಟ್ಟಿದ್ದಾರೆ, 5 ಲೀಟರ್ ಪೆಟ್ರೋಲ್ ಟ್ಯಾಂಕ್. ಓಕೆ, ಅದೇ ರೀತಿ ಟೂಲ್ ಅನ್ನು ಹೇಳಿದ್ದೀನಿ, ಟೂಲ್ ಕೊಟ್ಟಿದ್ದಾರೆ. ಈಗ ಡಿಕ್ಕಿಯನ್ನು ಕ್ಲೋಸ್ ಮಾಡೋಣ ಬನ್ನಿ. ಈಗ ಮೀಟರ್ ಅಲ್ಲಿ ಇನ್ನೊಂದು ಆಪ್ಷನ್ ತೋರಿಸ್ತಿದ್ದೀನಿ ನಿಮ್ಗೆ. ಓಕೆ, ಅದೇನಂತಂದ್ರೆ ಮೂಡ್ ಬಟನ್. ಈ ಮೂಡ್ ಬಟನ್ ಪ್ರೆಸ್ ಮಾಡಿದ್ರೆ ನೋಡಿ, ಈಗ ಚೇಂಜ್ ಆಯ್ತು. ಕಿಲೋಮೀಟರ್ 741 ಕಿಲೋಮೀಟರ್ ರನ್ ಆಗಿದೆ ಗಾಡಿ. ನೆಕ್ಸ್ಟ್ ಬಟನ್, ನೆಕ್ಸ್ಟ್ ಮೋಡ್ ಒತ್ತಿದ್ರೆ 740.1 ಕಿಲೋಮೀಟರ್. ನೆಕ್ಸ್ಟ್ ಒತ್ತಿದ್ರೆ ಫ್ರೀಕ್ವೆನ್ಸಿ ಎಕನಾಮಿ ತೋರಿಸುತ್ತೆ. ಆಮೇಲೆ ಆವ್ರೇಜ್ 46.6 ಕಿಲೋಮೀಟರ್ ನಿಮ್ ಲೋಕಲ್ ಅಲ್ಲಿ ಓಡಿಸಿದಾಗ ಕೊಡುತ್ತೆ. ನೀವು ಲಾಂಗ್ ರನ್ ತಗೊಂಡು ಹೋದಾಗ ಆವಾಗ ಹೈವೇನಲ್ಲಿ ಇದ್ರದ್ದು 51 to 52 ಕಿಲೋಮೀಟರ್ ಪರ್ ಲೀಟರ್ ಆವ್ರೇಜ್ ಕೊಡುತ್ತೆ. ಓಕೆ, ಇದು 247 ಟೈಮಿಂಗು. ಸ್ಪೀಡೋಮೀಟರ್ ಅಲ್ಲಿ ಇಷ್ಟೆಲ್ಲ ಆಪ್ಷನ್ಸ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇದು ಯಮಹಾ ಅವ್ರದ್ದು ಬಿಟ್ಟಿರೋದು, ಹೊಸ ಲಾಂಚ್ ಆಗಿರೋದು, ಹೊಸ ಮಾಡೆಲ್ದು. ಇದು ಫ್ರಂಟ್ ಪ್ರೊಫೈಲ್ ತೋರಿಸಿದ್ದೀನಿ, ಸೈಡ್ ಪ್ರೊಫೈಲ್ ತೋರಿಸಿದ್ದೀನಿ, ಸ್ಪೀಡೋಮೀಟರ್ ತೋರಿಸಿದ್ದೀನಿ. ಅಪಾಚಿ RTR 160 ಅಲ್ಲಿ ಕೊಟ್ಟಿರೋಂಗೆ ಮಿರರ್ ಸಹ ಇದ್ರಲ್ಲಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. 2 ವೀಲರ್
ನೋಡಿ ಫ್ರಂಟ್ ರೈಡರ್ಗೆ ತುಂಬಾ ದೊಡ್ಡದಾಗಿ ಸ್ಪೇಸ್ ಕೊಟ್ಟಿದ್ದಾರೆ, ಬ್ಯಾಕ್ ಕೋ ಪ್ಯಾಸೆಂಜರ್ಗೂ ಕೂಡ ತುಂಬಾ ಅಗಲವಾಗಿ ಸ್ಪೇಸ್ ಕೊಟ್ಟಿದ್ದಾರೆ. ಸೈಬರ್ ಗ್ರೀನ್ ಕಲರ್ ತುಂಬಾ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ಫ್ರೆಂಡ್ಸ್. ಓಕೆ, ಈಗ ಇದ್ರೊಳಗೆ ಬ್ಯಾಗ್ ಇಡೋ ಹೋಲ್ಡರ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇದ್ರಲ್ಲಿ ಬ್ಯಾಗ್ ಅನ್ನು ಯೂಸ್ ಮಾಡ್ಲಿಕ್ಕೋಸ್ಕರ ಈ ತರ ಓಪನ್ ಮಾಡ್ಕೊಂಡು ಇದ್ರಲ್ಲಿ ಬ್ಯಾಗ್ ಹಾಕ್ಬಿಟ್ರೆ ಓಕೆ, ಇದು ಬ್ಯಾಗ್ ಯೂಸ್ ಮಾಡ್ಲಿಕ್ಕೆ ಬ್ಯಾಗ್ ಹೋಲ್ಡರ್ ಕೊಟ್ಟಿದ್ದಾರೆ. ಈಗ ಒಂದು ರೌಂಡ್ ಹೊಡೆದ್ಬಿಟ್ಟು 180 ಡಿಗ್ರಿಯಲ್ಲಿ ಇದ್ರ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಹೇಳ್ಬಿಟ್ಟು ಆ ವಿಡಿಯೋನು ತೋರಿಸ್ತೀನಿ ಫ್ರೆಂಡ್ಸ್. ಲೆಟ್ಸ್ ಗೋ, ವೇಟ್ ಅಂಡ್ ವಾಚ್. ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಮಹಾ 125 ZR ಗಾಡಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಗಾಡಿಯನ್ನು ಸ್ಟಾರ್ಟ್ ಮಾಡಿದೀನಿ ಫ್ರೆಂಡ್ಸ್. ಈಗ ನೋಡಿ ಎಕ್ಸಾಸ್ಟ್ ನೋಟ್ ಎಷ್ಟು ಸೂಪರ್ ಆಗಿದೆ, ವೈಬ್ರೇಷನ್ ಇಲ್ಲ, ಎಕ್ಸಾಸ್ಟ್ ನೋಟ್ ಎಷ್ಟು ಸ್ಮೂತ್ ಆಗಿದೆ ನೋಡಿ. ಹಾಗೆ R15 ಗಾಡಿಯಲ್ಲಿ ಸ್ಟಾರ್ಟ್ ಮಾಡಿದಾಗ ಬೈಕ್ ಹೇಗೆ ಸೌಂಡ್ ಬರುತ್ತೆ ಅದೇ ರೀತಿ ಬೈಕ್ ಸೌಂಡ್ ಬರ್ತಾ ಇದೆ. ಇದ್ರಲ್ಲೂ ಸೂಪರ್ ಆಗಿ ಕೊಟ್ಟಿದ್ದಾರೆ ಎಕ್ಸಾಸ್ಟ್ ನೋಟು. ಓಕೆ, ಈಗ ಫ್ರೆಂಡ್ಸ್ ಬನ್ನಿ, ಈಗ ಈ ಗಾಡಿದು ಮುಂದ್ಗಡೆ ಫ್ರಂಟ್ ಹೆಡ್ಲೈಟ್ ನೋಡಿ, ಎಕ್ಸಾಸ್ಟ್ ನೋಟ್ ನೋಡಿ, ಸೇಮ್ ಟು ಸೇಮ್ R15 ಅಲ್ಲಿ ನಿಮ್ಗೆ ಇದೇ ರೀತಿ ಫೀಲಿಂಗ್ ಕಾಣುತ್ತೆ, ಇದೇ ರೀತಿ ಫೀಲಿಂಗ್ ಸೌಂಡ್ ಕೇಳುತ್ತೆ. ಯಾಕಂದ್ರೆ ಅದೇ ರೀತಿ ಸೌಂಡ್ ಸಿಸ್ಟಮ್ ಇದ್ರಲ್ಲೂ ಕೊಟ್ಟಿದ್ದಾರೆ. ಸೈಲೆನ್ಸರ್ ಅಷ್ಟು ಸ್ಮೂತ್ ಆಗಿದೆ ನೋಡಿ, ಅಷ್ಟು ಸ್ಮೂತ್ ಆಗಿ ಸೌಂಡ್ ಇದೆ. ಫ್ರಂಟ್ ಅಲ್ಲಿ ಹೆಡ್ಲೈಟ್ ಹೇಗೆ ಕಾಣಿಸುತ್ತೆ ಅದು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರಂಟ್ ಹೆಡ್ಲೈಟ್ ಇದು. ಓಕೆ, ಇದ್ರಲ್ಲಿ ಮೇನ್ LED ಹೆಡ್ಲೈಟ್ ಕೊಟ್ಟಿದ್ದಾರೆ, ಡಿಮ್ ಡಿಪ್ ಇದ್ರಲ್ಲಿ ಕೊಟ್ಟಿದ್ದಾರೆ. ಸೈಡಲ್ಲಿ ಬೇರೆ ಇಂಡಿಕೇಟರ್, ಸೈಡ್ ಲೈಟ್ ಇದೆರಡು LED ನೇ ಕೊಟ್ಟಿದ್ದಾರೆ, ಫ್ರಂಟ್ ಅಲ್ಲೂ ಕೊಟ್ಟಿದ್ದಾರೆ. ಮೇನ್ ಫೋಕಸ್ ಬರೋದು ಇದರಲ್ಲಿ. ಡಿಮ್ ಡಿಪ್ ಮಾಡಿದಾಗ ನೋಡಿ ಕಾಣಿಸುತ್ತೆ ಅದರಲ್ಲಿ ನಿಮ್ಗೆ ಫೋಕಸ್. ಇದು ಹಾರ್ನ್. ಓಕೆ ಫ್ರೆಂಡ್ಸ್, ಈಗ ನೋಡಿ ಇದು ಎರಡು ಕೊಟ್ಟಿರೋದು ಪಾಸ್ ಲೈಟ್. ಓಕೆ, ಇದು ಮೇನ್ ಹೆಡ್ಲೈಟ್ ನೋಡಿ, ಇದು ಪಾಸ್ ಲೈಟು, ಇದು ಹೈ ಬೀಮ್ ಲೈಟು. ಓಕೆ, ಇದು ಲೋ ಬೀಮ್ ನೋಡಿ. ಪಾಸ್ ಲೈಟ್ ಎಷ್ಟು ಸೂಪರ್ ಆಗಿ ಕೊಟ್ಟಿದ್ದಾರೆ. ಈಗ ಇದರಲ್ಲಿ ಸೆಂಟ್ರಲ್ ಕೊಟ್ಟಿರೋದು LED. ಓಕೆ, ಅವ್ರು ಕೊಟ್ಟಿರೋದು LED. ಈಗ 180 ಡಿಗ್ರಿಯಲ್ಲಿ ಕಟಿಂಗ್ ಮಾಡಿ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಹೇಳಿ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ. ಓಕೆ ಫ್ರೆಂಡ್ಸ್, ಈಗ ಗಾಡಿಯನ್ನು ಸ್ಟಾರ್ಟ್ ಮಾಡಿ ಇವಾಗ 180 ಡಿಗ್ರಿ ಟ್ರಯಲ್ ನೋಡ್ಕೊಂಡ್ ಬರ್ತೀನಿ, ಆಮೇಲೆ ರಿವ್ಯೂ ಹೇಗಿದೆ ಹೇಳ್ತೀನಿ ನೋಡಿ. ನೀವು ಲೈವ್ ಆಗಿ ವಾಚ್ ಮಾಡಿ. ಲೆಟ್ಸ್ ಗೋ ಫ್ರೆಂಡ್ಸ್. ಓಕೆ, ಕಟಿಂಗ್ ಅನ್ನು ಮಾಡಿದೀನಿ ಸೂಪರ್ ಆಗಿ. 180 ಡಿಗ್ರಿಲಿ ಕಟಿಂಗ್ ಆಗಿದೆ. ಯಮಹಾ ZR 125cc ಸೂಪರ್ ರೈಡ್. ಇದು ಗುಡ್ ಡೀಲ್ ಇದು ಪರ್ಚೇಸ್ ಮಾಡಕ್ಕೆ. 180 ಡಿಗ್ರಿಲಿ ಕಟಿಂಗ್ ಮಾಡ್ಕೊಂಡ್ ಬಂದಿದ್ದೀನಿ. ಗಾಡಿದು ಮಾತ್ರ ಸೂಪರ್ ಆಗಿ ಎಕ್ಸಾಸ್ಟ್ ಸೌಂಡ್ ಚೆನ್ನಾಗಿದೆ, ಇದ್ರದ್ದು ಪರ್ಫಾರ್ಮೆನ್ಸ್ ಕೂಡ ತುಂಬಾ ಸೂಪರ್ ಆಗಿದೆ. ಓಕೆ ಫ್ರೆಂಡ್ಸ್, ಇಷ್ಟ ಹೇಳ್ತಾ ನಾನು ವಿಡಿಯೋದಲ್ಲಿ ವಾಚ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಹೇಳ್ತೀನಿ. ಮೋದಿ ಟೆಕ್ ಚಾನಲ್ ಅಲ್ಲಿ ಎಲ್ಲ ಸಬ್ಸ್ಕ್ರೈಬರ್ಗೆ ಥ್ಯಾಂಕ್ ಯು ಹೇಳ್ತೀನಿ. ಹೊಸದಾಗಿ ಇದ್ದವರಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ರಿಕ್ವೆಸ್ಟ್ ಕೊಡ್ತೀನಿ. ಇದೇ ರೀತಿ ನೆಕ್ಸ್ಟ್ ವಿಡಿಯೋ ರಿವ್ಯೂ ತೋರಿಸ್ತೀನಿ. 2 ವೀಲರ್ ಆಗಲಿ 4 ವೀಲರ್ ಆಗಲಿ ಖಂಡಿತವಾಗಿ ವಾಚ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್.